ಕುರ್ಚಿ ಕಿತ್ತಾಟದ ಬೆನ್ನಲ್ಲೇ ದೆಹಲಿಗೆ ಡಿಕೆ ಶಿವಕುಮಾರ್ ಅವರ ಭೇಟಿ. ನಾಳೆ ಮತ್ತೆ ಡಿಕೆ ಶಿವಕುಮಾರ್ ಅವರು ಭೇಟಿ ನೀಡಲಿದ್ದಾರೆ ದೆಹಲಿಗೆ. ಕೇಂದ್ರ ಸಚಿವರ ಭೇಟಿ, ಡಿಕೆ ಶಿವಕುಮಾರ್ ದೆಹಲಿ ಪ್ರಯಾಣ. ಕುರ್ಚಿ ಕಿತ್ತಾಟದ ಬೆನ್ನಲ್ಲೇ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಭೇಟಿ. ನಾಳೆ ಮತ್ತೆ ದೆಹಲಿಗೆ ಭೇಟಿ ನೀಡಲಿರುವಂತಹ ಡಿಕೆ ಶಿವಕುಮಾರ್ ಕೇಂದ್ರ ಸಚಿವರ ಭೇಟಿಯ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ನೀರಾವರಿ, ನಗರಾಭಿವೃದ್ಧಿ ಸಚಿವರ ಭೇಟಿಗೂ ಕೂಡ ಪ್ಲಾನ್ ಮಾಡಿಕೊಂಡಿದ್ದಾರೆ. ಕೇಂದ್ರ ಸಚಿವರನ್ನ ಭೇಟಿ ಆಗಲಿಕ್ಕೆ ಸಿಎಂ ರೆಡಿ ಆಗಿದ್ದಾರೆ. ಇದೇ ವೇಳೆ ಹೈಕಮಾಂಡ್ ಭೇಟಿ ಆಗುವಂತಹ ಸಾಧ್ಯತೆಗಳಿದೆ. ಅದೇನೋ ಹೇಳ್ತಾರಲ್ಲ, ಉರಿಯೋ ಬೆಂಕಿಗೆ ತುಪ್ಪ ಸುರಿದ್ರು ಅಂತ ಹೇಳಿ ಹಂಗೆ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಒಂದ್ ಕಡೆಗೆ ಸೈಲೆಂಟ್ ಆಗಿತ್ತು ಅಂತ ಅನ್ಕೊಂಡಿದ್ದಾಗ ಕುರ್ಚಿ ಶೇರಿಂಗ್ ವಿಚಾರ, ಪವರ್ ಶೇರಿಂಗ್ ವಿಚಾರ ಸೈಲೆಂಟ್ ಆಗಿದೆ. ಯಾರು ಏನೋ ಕಯ ಅಂತ ಇಲ್ಲ ಅಂತ ಹೇಳಿ ರಿಲ್ಯಾಕ್ಸ್ ಆಗ್ತಾ ಇರಬೇಕಾದ್ರೆ ಮತ್ತೆ ಒಂದು ಹೊಸ ಬಾಂಬ್ ಬಿದ್ದಿದೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಆ ಒಂದು ಹೇಳಿಕೆ, ಹೋದ್ಸಲ ಬೆಳಗಾವಿಯಲ್ಲಿ ಯಾವ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ರೋ ಅದೇ ರೀತಿಯಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಧಿವೇಶನದ ಸಮಯದಲ್ಲಿ 5 ವರ್ಷವೂ ಕೂಡ ಮುಖ್ಯಮಂತ್ರಿಯಾಗಿರ್ತಾರೆ ಸಿದ್ದರಾಮಯ್ಯ ಎನ್ನುವಂತಹ ಮಾತನಾಡಿದ್ರು. ಅದೇ ರೀತಿ ನಿನ್ನೆಯೂ ಕೂಡ ಇನ್ನು 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಯಾವುದೇ ಒಪ್ಪಂದಗಳಾಗಿಲ್ಲ. ಡಿಕೆ ಶಿವಕುಮಾರ್ ಅವರು ಒಪ್ಪಂದ ಆಗಿದೆ ಅಂತ ಹೇಳಿದ್ರು ಕೂಡ ಅವರವರಿಗೆ ಬಿಟ್ಟಿರುವಂತಹ ವಿಚಾರ, ಗೊತ್ತಿರುವಂತಹ ವಿಚಾರ, ನಮಗೆ ಗೊತ್ತಿರೋ ಹಾಗೆ ಯಾವುದೇ ಒಪ್ಪಂದಗಳಾಗಿಲ್ಲ. ಎಲ್ಲೂ ಕೂಡ ಪವರ್ ಶೇರಿಂಗ್ ಆಗೋದಿಲ್ಲ. ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ, ತುದಿಗಾಲಿನಲ್ಲಿ ನಿಂತ್ಕೊಂಡಿದ್ದಾರೆ. ಇನ್ನೆರಡರಿಂದ ಬರ್ಬೇಕ್ರಿ. ಮಾಧ್ಯಮಗಳೇ ಹೇಳ್ತಾ ಇರುವಂತಹ ವಿಚಾರ ಅಂತ ಹೇಳಿ. ಅಲ್ಲ ಸ್ವಾಮಿ, ಮಾಧ್ಯಮದವ್ರು ಹೇಳಬೇಕು ಅಂತಂದ್ರೆ ಅಲ್ಲಿ ಏನಾದ್ರು ನಡಿಬೇಕಲ್ವಾ? ಸುಮ್ಮನೆ ಹುಟ್ಟಿಸ್ಕೊಂಡು ಹೇಳಕ್ ಆಗಲ್ವಲ್ಲ. ಇಟ್ ಇಸ್ ನಾಟ್ ಜರ್ನಲಿಸಮ್, ರೈಟ್ ಅಲ್ವಾ? ಸೊ ಆ ಒಂದು ನಿಟ್ಟಿನಲ್ಲಿ ಈಗ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹಾರಾಟವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಲಿರುವಂತಹ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಹೈಕಮಾಂಡ್ ಅವರನ್ನ ಭೇಟಿ ಮಾಡಲಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಕೇಂದ್ರ ಸಚಿವರನ್ನ ಭೇಟಿಯಾಗಲಿರುವಂತಹ ಡಿಕೆ ಶಿವಕುಮಾರ್ ಅವರು ಒಂದಿಷ್ಟು ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಲಿದ್ದಾರೆ. ಎಲ್ಲೋ ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ಕುರ್ಚಿ ಶೇರಿಂಗ್ ವಿಚಾರದ ಬಗ್ಗೆ ಸ್ವಲ್ಪ ಸೈಲೆಂಟ್ ಆಗಿರುವಂತಹ ಈ ಒಂದು ಹೊತ್ತಿನಲ್ಲಿ ಹೊಸ ಬಾಂಬ್ ಬಿದ್ದಿರುವಂತಹ ವಿಚಾರ. ಆ ಹೊಸ ಬಾಂಬನ್ನ ಇನ್ನೂ ಕೂಡ ಅರ್ಗಿಸ್ಕೊಳ್ಳಕ್ ಆಗ್ತಾ ಇಲ್ಲ ಕಾಂಗ್ರೆಸ್ನ ನಾಯಕರು. ಕೆ.ಜೆ. ಜಾರ್ಜ್ ಅವರು ಕೂಡ ಮಾತನಾಡಿದ್ರು, ಇಟ್ಸ್ ನಾಟ್ ಗುಡ್ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದ್ರು. ಇದೇನೋ ಹೇಳ್ತಾರಲ್ಲ, ನೀರು ಕರೆಕ್ಟಾಗಿರುತ್ತೆ, ಅದರ ಮೇಲೆ ಒಂದು ಕಲ್ಲು ಡೊಮ್ ಅಂತ ಹೇಳಿ ಬಿಸಾಕ್ಬಿಟ್ರೆ ಸಾಕು, ಅಲೆಗಳ ಒಂದು ಮಹಾಪೂರವೇ ನಿರ್ಮಾಣವಾಗುತ್ತೆ. ಅದೇ ರೀತಿ ಕಾಂಗ್ರೆಸ್ ಕೂಡ ಆಗ್ತಾ ಇದೆ ಎನ್ನುವಂತಹ ಉದ್ದೇಶ. ಸೊ ಆ ಒಂದು ಕಾರಣಕ್ಕೆ ಮತ್ತೆ ಬಿಜೆಪಿಗರಿಗೆ ಬಾಣವನ್ನ, ಬತ್ತಳಿಕೆಯನ್ನ ಎಲ್ಲವನ್ನೂ ಕೊಟ್ಟುಬಿಟ್ಟು ಬರಿಗೈಯಲ್ಲಿ ನಿಂತ್ಕೊಳ್ಳಕ್ ಆಗೋದಿಲ್ಲ, ಅಸ್ತ್ರಗಳನ್ನ ಕೊಡುವಂತಹ ವಿಚಾರಗಳು ಬೇಡವೇ ಬೇಡ ಅಂತ ಹೇಳಿ ಸಾಕಷ್ಟು ಕಾಂಗ್ರೆಸ್ನ ನಾಯಕರು ಕೂಡ ಮಾತನಾಡ್ತಾ ಇದ್ದಾರೆ. ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರುವಂತಹ ವಿಚಾರ ಏನು ಅಂತಂದ್ರೆ, ಬಜೆಟ್ ಮಂಡನೆಯನ್ನ ಸಿದ್ದರಾಮಯ್ಯ ಅವ್ರು ಮಾಡಿದ್ರು ಅಂತಂದ್ರೆ ಇನ್ನು ಅವ್ರು ಕುರ್ಚಿ ಬಿಟ್ಕೊಡೋದಿಲ್ಲ, ಅದು ಫಿಕ್ಸು. ಬಜೆಟ್ ಮಂಡನೆ ಮಾಡಬೇಕು ಸಿದ್ದರಾಮಯ್ಯ. ಮಾಡಿದ್ರು ಅಂತಂದ್ರೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯವಾಗೋದಿಲ್ಲ.